ಟೋಕಿಯೋ ನಗರದ ಮಧ್ಯಭಾಗದಲ್ಲಿ ಹಿರೋ ಎಂಬ ಯುವಕ ವಾಸಿಸುತ್ತಿದ್ದ. ಬಾಲ್ಯದಿಂದಲೇ ಅವನು ಅತೀ ಬುದ್ಧಿವಂತ. ಯಾವುದನ್ನೇ ನೋಡಿದರೂ ಆಲೋಚಿಸಿ ಅದರಿಂದ ಹೊಸದನ್ನು ಕಲಿಯುತ್ತಿದ್ದ. ಹಿರೋಗೆ ಗಣಿತ, ವಿಜ್ಞಾನ, ಭಾಷೆಗಳು ಎಲ್ಲದರಲ್ಲೂ ಅಪಾರ ಆಸಕ್ತಿಯಿತ್ತು. ಆದರೆ ಅವನಿಗಿಂತ ದೊಡ್ಡ ಶಕ್ತಿ ಅವನ ಚಿಂತನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸುವುದಾಗಿತ್ತು. ಒಂದು ದಿನ ಹಿರೋನ ಶಾಲೆಯಲ್ಲಿ ಇನ್ನೋವೇಷನ್ ಸ್ಪರ್ಧೆ ನಡೆಯಿತು. ವಿದ್ಯಾರ್ಥಿಗಳು ಹೊಸ ಆವಿಷ್ಕಾರಗಳನ್ನು ತಯಾರಿಸಬೇಕಾಗಿತ್ತು. ಬಹಳಷ್ಟು ಮಕ್ಕಳು ರೋಬೋಟ್ಗಳು, ಆಯಬ್ಗಳು, ಆಟಿಕೆಗಳು ತಯಾರಿಸಿದರು. ಆದರೆ ಹಿರೋ ಬೇರೆ ರೀತಿಯಲ್ಲಿ ಯೋಚಿಸಿದ. ಅವನು ಸ್ಮಾರ್ಟ್ ಲೈಟ್ ಸಿಸ್ಟಮ್ ಎಂಬ ಒಂದು ಸಾಧನವನ್ನು ನಿರ್ಮಿಸಿದ. ಈ ದೀಪಗಳು ಮಾನವನ ಹೃದಯದ ಒತ್ತಡ ಮತ್ತು ಕಣ್ಣಿನ ತೇಜಸ್ಸನ್ನು ಅಳೆಯುತ್ತಾ ತಾನೇ ಬೆಳಕನ್ನು ನಿಯಂತ್ರಿಸುತ್ತಿದ್ದವು. ಹೀಗಾಗಿ ಕಣ್ಣುಗಳಿಗೆ ಹಾನಿಯಾಗದಂತೆ ಹಾಗೂ ವಿದ್ಯುತ್ ವ್ಯರ್ಥವಾಗದಂತೆ ನೋಡಿಕೊಳ್ಳುತ್ತಿತ್ತು. ಜಡ್ಜ್ಗಳು ಆ ಸಾಧನವನ್ನು ನೋಡಿ ಆಶ್ಚರ್ಯಪಟ್ಟರು. ಹಿರೋಗೆ ಪ್ರಥಮ ಬಹುಮಾನ ಲಭಿಸಿತು. ಅಲ್ಲದೆ ಆ ಆವಿಷ್ಕಾರವನ್ನು ನಗರದ ತಂತ್ರಜ್ಞಾನ ಸಂಸ್ಥೆಯವರು ಅಭಿವೃದ್ಧಿಪಡಿಸಲು ಮುಂದಾದರು. ಹಿರೋ ತನ್ನ ಬುದ್ಧಿಶಕ್ತಿಯನ್ನು ಜನರ ಜೀವನ ಸುಲಭವಾಗಿಸಲು ಬಳಸಿದ್ದರಿಂದ ಎಲ್ಲರಿಂದ ಶ್ಲಾಘನೆ ಗಳಿಸಿದ. ಹಿರೋನ ಕಥೆ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಬುದ್ಧಿವಂತಿಕೆ ಎಂದರೆ ಕೇವಲ ಪುಸ್ತಕದ ಜ್ಞಾನವಲ್ಲ, ಅದನ್ನು ಜನರ ಉಪಯೋಗಕ್ಕೆ ತರುವ ಸಾಮರ್ಥ್ಯವೇ ನಿಜವಾದ ಬುದ್ಧಿವಂತಿಕೆ.